ನಮಸ್ಕಾರ 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಎಸ್ಎಂ ಕೃಷ್ಣ ಆತ್ಮಚರಿತ್ರೆಯಲ್ಲಿ ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಎಸ್ಎಂ ಕೃಷ್ಣ ಅವರ ಆತ್ಮಚರಿತ್ರೆ ಸ್ಮೃತಿ ವಾಹಿನಿಯಲ್ಲಿ ಸಾಕಷ್ಟು ಮಾಹಿತಿಗಳು ಈಗ ಹೊರಬೀಳ್ತಾ ಇದೆ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರ ಕಾಂಗ್ರೆಸ್ನ ಒಲವಿನ ಬಗ್ಗೆ ಕೂಡ ಈ ವಿಚಾರ ಕೂಡ ಬಹಿರಂಗ ಆಗಿತ್ತು. ಆದ್ರೆ ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿದೆ. ಈಗ ಕೃಷ್ಣ ಅವರ ಸ್ಮೃತಿ ವಾಹಿನಿಯಿಂದ ಮತ್ತೊಂದು ಮಾಹಿತಿ ಹೊರಬಿದ್ದಿದ್ದು ಪುಟದಲ್ಲೂ ಕೂಡ ನಾಡಿಗೆ ಗೊತ್ತಿಲ್ಲದಂತಹ ಮಾಹಿತಿಗಳು ಅಡಗಿದೆ. ಘಟನೆ ನಡೆದಾಗ ಹೇಳಿದ್ದೇ ಒಂದು, ಅಸಲಿಯೇ ಮತ್ತೊಂದು ಈಗ ನಡೆದಿದೆ. ಹಾಗಾದ್ರೆ ಅಂಥದ್ದೇ ಮತ್ತೊಂದು ಮಾಹಿತಿ ಯಾವುದು ಬಹಿರಂಗ ಆಗಿದೆ? ಬಹಳ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಎಂ ಕೃಷ್ಣ ತಮ್ಮ ಪುಸ್ತಕದ ಮೂಲಕ ಈ ಒಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಇದು ನಾಡಿನ ಕನ್ನಡದ ಕಣ್ಮಣಿಯ ಕುರಿತ ಮಾಹಿತಿ. ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಕುರಿತಾದಂತಹ ಮಾಹಿತಿಯನ್ನ ಎಸ್ಎಂ ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಈಗ ಹೇಳ್ಕೊಂಡಿದ್ದಾರೆ. ದಂತಚೋರ ವೀರಪ್ಪನ್ ಕುರಿತ ಸ್ಫೋಟಕ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ಅವರು ಬರ್ಕೊಂಡಿದ್ದಾರೆ. ಹಾಗಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣಕ್ಕೆ ಸಂಬಂಧಪಟ್ಟಂತಹ ಆ ಮಾಹಿತಿ ಏನು? ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣಕ್ಕೆ ಕಾರಣವಾಗಿದ್ದಾದ್ರೂ ಏನು? ವೀರಪ್ಪನ್ ಅಟ್ಟಹಾಸದ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡಿತ್ತಂತೆ. ಗಾಜನೂರಿಗೆ ಹೋಗುವ ಮುನ್ನ ಭದ್ರತೆಗೂ ಕೂಡ ಸೂಚಿಸಿತ್ತಂತೆ. ಒಂದು ವೇಳೆ ನೀವೇನಾದ್ರೂ ಅಲ್ಲಿಗೆ ಹೋಗೋದಾದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿತ್ತಂತೆ. ಆದ್ರೂ ಮಾಹಿತಿಯನ್ನ ನೀಡದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಜನೂರಿಗೆ ಹೋಗಿದ್ರು. ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ಅವರು ಕರೆ ಮಾಡಿದಾಗ್ಲೇ ಗೊತ್ತಾಗ್ತಿದ್ದಂತೆ, ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ರಾಜ್ ಅಪಹರಣ ಆಗಿದ್ದಾರೆ ಅಂತ ಹೇಳಿ ಪಾರ್ವತಮ್ಮ ರಾಜ್ಕುಮಾರ್ ಹೇಳ್ತಾರೆ. ಈ ಮಾತು ಕೇಳಿ ಶಾಕ್ಗೆ ಒಳಗಾದ್ರಂತೆ ಎಸ್ಎಂ ಕೃಷ್ಣ ಅವರು. ರಾಜ್ಕುಮಾರ್ ಅವರ ಅಪಹರಣ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಶಾಕ್ಗೆ ಒಳಗಾದಂತಹ ವಿಚಾರವೇ. ಯಾಕಂದ್ರೆ ಕನ್ನಡದ ಕಣ್ಮಣಿ ಅಭಿಮಾನಿಗಳನ್ನೇ ದೇವರು ಅಂತ ಅಂದುಕೊಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇಡೀ ರಾಜ್ಯದಲ್ಲಿ ತಲ್ಲಣವನ್ನ ಉಂಟು ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಮಾಹಿತಿ ಕೂಡ ಇತ್ತು. ಅದೇ ಕಾರಣಕ್ಕಾಗಿ ನೀವು ಎಲ್ಲೇ ಹೋಗೋದಿದ್ರು ಕೂಡ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಹಿತಿಯನ್ನ ನೀಡಿತ್ತು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಜನೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಹೇಳದೆ, ಮಾಹಿತಿಯನ್ನ ನೀಡದೆ, ತುಂಬಾ ತಾತ್ಸಾರ ಮಾಡಿ ನನಗೇನು ಆಗೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು. ಆ ನಂತರ ಗೊತ್ತಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿದೆ ಅಂತ ಹೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರಿಗೆ ಫೋನ್ ಮಾಡಿ ಹೇಳಿದಾಗಲೇ ಗೊತ್ತಾಗಿದ್ದು ಈ ರೀತಿಯಾದಂತಹ ಒಂದು ಅಪಹರಣ ನಡೆದಿದೆ ಅನ್ನುವ ವಿಚಾರವನ್ನ ಕೇಳಿ ಎಸ್ ಎಂ ಕೃಷ್ಣ ಶಾಕ್ಗೆ ಒಳಗಾಗಿದ್ರು. ಸೊ ಆ ನಂತರ ಏನಾಯ್ತು ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಎಸ್ ಎಂ ಕೃಷ್ಣ ಅವರ ಆತ್ಮಚರಿತ್ರೆಯಲ್ಲಿ ಸ್ಫೋಟಕ ಮಾಹಿತಿಯನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಏನಾಯ್ತು, ಯಾವ ರೀತಿಯಾಗಿ ಅವರನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗಳಾಯ್ತು ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಅವತ್ತಿನ ದಿನ ಸರ್ಕಾರ ಮೊದಲೇ ಮಾಹಿತಿಯನ್ನ ನೀಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ನಾವು ಭದ್ರತೆಯನ್ನ ಕೊಡ್ತೀವಿ, ನೀವು ಎಲ್ಲೇ ಹೋಗೋದಿದ್ರು ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಬೇಕು ಅಂತ ಹೇಳಿದ್ರು. ನಿರ್ಲಕ್ಷ್ಯವನ್ನ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಒಂದು ತಾತ್ಸಾರವೇ ಅವರನ್ನ ಅಪಹರಣಕ್ಕೆ ಈಡಾಗುವ ಹಾಗೆ ಮಾಡಿತ್ತು ಅನ್ನೋದು ಎಸ್ ಎಂ ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಬರೆದುಕೊಂಡಿರುವಂತಹ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇಡೀ ಒಂದು ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ತಲ್ಲಣಕ್ಕೆ ಕಾರಣ ಆಗಿತ್ತು. ಯಾವ ರೀತಿಯಾಗಿ ಅವರನ್ನ ಬಿಡಿಸಿಕೊಂಡು ಬರುವಂತಹ ಪ್ರಾಸೆಸ್ ಆ ಸಂದರ್ಭದಲ್ಲಿ ಆಯಿತು ಅನ್ನೋದನ್ನ ಕೂಡ ಎಸ್ ಎಂ ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಬರ್ಕೊಂಡಿದ್ದಾರೆ. ಅಂದಿನ ತಮಿಳುನಾಡು ಸಿಎಂ ಅವರ
ಗಮನಕ್ಕೆ ಇದನ್ನ ಎಸ್.ಎಂ. ಕೃಷ್ಣ ಅವರು ತಂದ್ರು. ನಕೀರನ್ ಗೋಪಾಲನ್ ಪತ್ರಕರ್ತರನ್ನ ಸಂಪರ್ಕಿಸಿ ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಆವತ್ತಿನ ತಮಿಳುನಾಡು ಮುಖ್ಯಮಂತ್ರಿ ಆಗಿರುವಂತಹ ಕರುಣಾನಿಧಿ ಅವರು ಬಳಿಕ ಎಸ್.ಎಂ. ಕೃಷ್ಣ ಅವರಿಗೆ ಕರೆ ಮಾಡಿದ್ದಂತೆ ಕಾಡುಗಳ್ಳ ವೀರಪ್ಪನ್, ಏನಾದ್ರೂ ನಮ್ಮ ಷರತ್ತನ್ನ ಪೂರೈಸದಿದ್ರೆ ಅಣ್ಣವರನ್ನ ಕೊಂದು ಬಿಡ್ತೀನಿ ಅಂತ ಹೇಳದ್ನಂತೆ. ನಂತರ ನಾಗಪ್ಪ ಮಾಡಗಿಯಿಂದ ಮಾಹಿತಿಯನ್ನ ಪಡೆದ್ರಂತೆ. ಅಂತಿಮವಾಗಿ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಿಸಲಾಯಿತು ಅಂತ ಹೇಳಿ ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಬರೆದುಕೊಂಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಗಮನಿಸಬಹುದು, ಪತ್ರಕರ್ತ ನಕೀರನ್ ಗೋಪಾಲ ಅವರ ಕಡೆಯಿಂದನೇ ಈ ಒಂದು ಸಂಧಾನ ಮಾತುಕತೆಗಳು ಆಗಿದ್ದು, ವೀರಪ್ಪನ್ ಹಾಗೇನೆ ಕರ್ನಾಟಕದ ಮುಖ್ಯಮಂತ್ರಿ ಅಥವಾ ಕರ್ನಾಟಕ ಸರ್ಕಾರ, ತಮಿಳುನಾಡು ಸರ್ಕಾರ ಈತನನ್ನೇ ಮುಂದಿಟ್ಟುಕೊಂಡು ಅಲ್ಲಿ ಬೇಡಿಕೆಗಳನ್ನ ಮಾತನಾಡಿಸುವಂತಹದ್ದು ಮಧ್ಯವರ್ತಿಯಾಗಿ ಕೂಡ ಇಟ್ಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಅನ್ನೋದು. ಸೊ ನಕೀರನ್ ಗೋಪಾಲನ್ ಅವರ ಮುಖಾಂತರವೇ ಎಲ್ಲಾ ಮಾಹಿತಿಗಳನ್ನ ಕೂಡ ಪಡ್ಕೊಳ್ಳುವಂತಹ ಪ್ರಯತ್ನ ಆಯ್ತು ಆ ಟೈಮಲ್ಲಿ. ನೀವು ಗಮನಿಸ್ತಾ ಇದ್ರೆ ಆ ದೃಶ್ಯಗಳಲ್ಲಿ ಒಂದ್ ಕಡೆ ನಕೀರನ್ ಗೋಪಾಲ ಅವರ ಥ್ರೂವೇ ಯಾವ ರೀತಿಯಾಗಿ ಅಲ್ಲಿ ಹೋಗಲಾಯಿತು, ವೀರಪ್ಪನನ್ನ ಮನವೊಲಿಸುವಂತಹ ಬಿಡುಗಡೆಯ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭಗಳನ್ನ ಎಲ್ಲ ಯಾವ ರೀತಿಯಾಗಿ ಅಲ್ಲಿ ಮಾಡಲಾಯಿತು ಅನ್ನುವಂಥದ್ದು. ಬಟ್ ಆ ಸಂದರ್ಭದಲ್ಲಿ ಕರುಣಾನಿಧಿ ಅವರು ಕೂಡ ಹೇಳಿದ್ದು ಅದೇ, ನೀವು ನಕೀರನ್ ಗೋಪಾಲನ್ ಮುಖಾಂತರವೇ ಹೋಗಿ ವೀರಪ್ಪನವನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿ ಅನ್ನೋದನ್ನ ಕೂಡ ಹೇಳಿದ್ರು. ಬಟ್ ಯಾವ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ದುಡ್ಡಿನ ವಿಚಾರಗಳು ಸಾಕಷ್ಟು ಕೂಡ ಬಂದು ಹೋಯಿತು ಅಂತ ಹೇಳಿ ಒಂದ್ ಕಡೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಡುಗಡೆ ಆದ ನಂತರ ಸಾಕಷ್ಟು ಹಣದ ವಿಚಾರಗಳು ಕೂಡ ಆಗ ಬಯಲಿಗೆ ಬಂದಿತ್ತು, ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಎಸ್.ಎಂ. ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಬರ್ಕೊಳ್ತಾರೆ, ವೀರಪ್ಪನ್ಗೆ ಹಣ ಕೊಟ್ಟಿರ್ಲಿಲ್ಲ ಅನ್ನೋದನ್ನ ಎಸ್.ಎಂ. ಕೃಷ್ಣ ಅವರು ಬರ್ಕೊಂಡಿದ್ದಾರೆ. ಅಂದಿನ ಡಿಜಿಪಿ ಕೆ ದಿನಕರನ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ವೀರಪ್ಪನ್ ಪ್ರೈಸ್ ಕ್ಯಾಚ್ ಅನ್ನುವಂತಹ ಪುಸ್ತಕವನ್ನ ದಿನಕರನ್ ಬರ್ಕೊಂಡಿದ್ದಾರೆ. ಆ ಪುಸ್ತಕದಲ್ಲಿ ಎಸ್.ಎಂ. ಕೃಷ್ಣ ಅವರು 50 ಕೋಟಿ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡಿಸ್ಕೊಂಡು ಬರೋದಿಕ್ಕೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ದಿನಕರನ್ ಅವರ ಪುಸ್ತಕದಲ್ಲಿ ಎಸ್.ಎಂ. ಕೃಷ್ಣ ವಿರುದ್ಧ ಆರೋಪವನ್ನ ಕೂಡ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆಗೆ 50 ಕೋಟಿ ಕೊಟ್ಟ ಆರೋಪವನ್ನ ಎಸ್.ಎಂ. ಕೃಷ್ಣ ಅವರ ಮೇಲೆ ಹಾಕಲಾಗಿತ್ತು. ಸೊ ದಿನಕರನ ಆರೋಪಕ್ಕೂ ಕೂಡ ಈಗ ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಆಗಿರುವಂತಹ ಎಸ್.ಎಂ. ಕೃಷ್ಣ ಅವರು ಅಷ್ಟೊಂದು ಹಣವನ್ನ ಕಾಡಲು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ, ಅದು ಸುಳ್ಳು, ಆ ರೀತಿಯ ಆರೋಪ ಸುಳ್ಳು ಅಂತ ಹೇಳಿ ಎಸ್.ಎಂ. ಕೃಷ್ಣ ಬರಹವನ್ನ ಬರ್ಕೊಂಡಿದ್ದಾರೆ. ಇನ್ನು ದಿನಕರನ ಆರೋಪದ ಬಗ್ಗೆ ಕೋರ್ಟ್ ಅಲ್ಲಿ ಕೇಸನ್ನ ಕೂಡ ಹಾಕಲಾಗಿದೆ. ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರಂತೆ ಎಸ್.ಎಂ. ಕೃಷ್ಣ ಅವರು. ಈ ವಿಚಾರವನ್ನ ಕೂಡ ತಮ್ಮ ಪುಸ್ತಕ ಸ್ಮೃತಿ ವಾಹಿನಿಯಲ್ಲಿ ಬರೆದುಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಅನಂತರ ಬಿಡುಗಡೆ ಮಾಡ್ಕೊಂಡು ಬಂದಂತಹ ಪ್ರಾಸೆಸ್, ಯಾರು ಬಂದಿದ್ರು ಆ ಸಂದರ್ಭದಲ್ಲಿ, ಯಾರ ಹತ್ರ ಮಾತುಕತೆ ಆಯ್ತು, ಹಣದ ವಿಚಾರ, ಇವೆಲ್ಲವನ್ನ ಕೂಡ ಈಗಾಗಲೇ ಎಸ್.ಎಂ. ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಬರೆದುಕೊಂಡಿದ್ದಾರೆ. ನೀವು ಗಮನಿಸಬಹುದು, ಈಗಾಗಲೇ ನಾವು ಮಾರ್ಕ್ ಅನ್ನ ಕೂಡ ಮಾಡಿ ತೋರಿಸ್ತಾ ಇದೀವಿ ಯಾವ ರೀತಿಯಂತಹ ಸ್ಪಷ್ಟನೆಯನ್ನ ನೀಡುವ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿ. ನಿವೃತ್ತ ಡಿಐಜಿ ಒಬ್ಬ ಪುಸ್ತಕ ಬರೆದ ವಿಚಾರವನ್ನ ಕೂಡ ಆಗ್ಲೇ ಎಸ್.ಎಂ. ಕೃಷ್ಣ ಅವರ ಅಳಿಯನ ಮೂಲಕ ವೀರಪ್ಪನಿಗೆ ಹಣ ಕಳುಹಿಸಿದ್ದಾರೆ ಅಂತೆಲ್ಲ ಪ್ರಚಾರ ಮಾಡಿದ್ರು. ಆ ಬಗ್ಗೆ ಅವರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆಯನ್ನ ಕೂಡ ಹಾಕಿದೀವಿ. ಕೋರ್ಟ್ ಅಲ್ಲಿ ಆಲ್ರೆಡಿ ಈ ಒಂದು ಕೇಸ್ ಕೂಡ ಇದೆ. ಕೋಟ್ಯಾಂತರ ರೂಪಾಯಿಗಳನ್ನು ಕಾಡಿಗೆ ಕಳುಹಿಸಲು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಎಸ್.ಎಂ. ಕೃಷ್ಣ ಅವರು ತಮ್ಮ ಸ್ಮೃತಿ ವಾಹಿನಿಯಲ್ಲಿ. ಇನ್ನು ವೀರಪ್ಪನಿಂದ ಬಿಡುಗಡೆ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಮಾಡ್ತಾರೆ. ಅಪಹರಣದ ದಿನಗಳಲ್ಲಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ಕೂಡ ಇಂಚಿಂಚಾಗಿ ಬಿಚ್ಚಿಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಸುದ್ದಿಗೋಷ್ಠಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಹೆಸರನ್ನ ಮಾತ್ರ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳೇ ಇಲ್ಲ ಅನ್ನೋದನ್ನ ಕೂಡ ತಮ್ಮ ಪುಸ್ತಕ ಆಗಿರುವಂತಹ ಸ್ಮೃತಿ ವಾಹಿನಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಬರೆಸಿಕೊಳ್ತಾರೆ. ತಮ್ಮ ಶ್ರಮ, ನಾವು ಯಾವ ರೀತಿಯಾಗಿ ಅವರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಷ್ಟು ದಿನಗಳ ಕಾಲ ಒದ್ದಾಡಿದ್ವಿ, ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಅಂತ ಹೇಳಿ ಕೃಷ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದು ಪದವನ್ನೂ ಹೇಳಲಿಲ್ಲ ಅನ್ನುವ ನೋವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹೆಸರು ಹೇಳೋದನ್ನೇ ಹಾಗಾದ್ರೆ ರಾಜ್ಕುಮಾರ್ ಮರೆತು ಬಿಟ್ರ ಅನ್ನೋದನ್ನ ಕೂಡ ಇದರಲ್ಲಿ ಬರೆದುಕೊಳ್ತಾರೆ. ಬೇಸರದಲ್ಲಿ ಎಲ್ಲಾ ವಿಚಾರಗಳನ್ನ ಬರ್ಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ತಮ್ಮ ಸ್ಮೃತಿ ವಾಹಿನಿಯಲ್ಲಿ ಎಸ್.ಎಂ. ಕೃಷ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದು, ನ್ಯೂಸ್ 8ನಲ್ಲಿ ಎಸ್.ಎಂ.ಕೆ ಅನುಭವದ ತುಣುಕು ಬಹಿರಂಗವಾಗಿದೆ. ಸೊ
ನೀವು ಗಮನಿಸಬಹುದು, ಈಗಾಗಲೇ ಸ್ಮೃತಿ ವಾಹಿನಿಯಲ್ಲಿ ಬರೆದುಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರು ಯಾವ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯಿತು, ಅಪಹರಣ ಆದ ನಂತರ ಯಾವ ರೀತಿಯಾಗಿ ಬಿಡುಗಡೆ ಆಗುವಂತಹ ಪ್ರೋಸೆಸ್ಗಳಾಯಿತು, ತಮ್ಮ ಪಾತ್ರ ಏನು, ತಮ್ಮ ಶ್ರಮ ಏನು, ಹಣದ ವಿಚಾರ ಈಗಾಗಲೇ ಕೋರ್ಟ್ ಅಲ್ಲಿ ಕೂಡ ಇದೆ. ಎಲ್ಲ ವಿಚಾರಗಳನ್ನು ಕೂಡ ಬರೆದುಕೊಂಡಿದ್ದಾರೆ ಈಗಾಗಲೇ ಎಸ್.ಎಂ. ಕೃಷ್ಣ ಅವರು. ಒಂದ್ ಕಡೆ ಅವರ ಬದುಕು ದುರಂತ ಆಯ್ತು ಅಂದ್ರೆ ನಾಗಪ್ಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೇಳಿದ್ದಾರೆ, ನಮ್ಮ ಪ್ರಯತ್ನ ಕೂಡ ಅಲ್ಲಿ ಸಾಕಷ್ಟು ಇತ್ತು, ಸಫಲ ಆಗಲಿಲ್ಲ, ಅಪವಾದ ಬಂತು, ಡಾಕ್ಟರ್ ರಾಜ್ಕುಮಾರ್ನ ಬಿಡಿಸಿಕೊಂಡು ಬರೋದಕ್ಕೆ ಮಾಡಿದ ಪ್ರಯತ್ನಕ್ಕೆ ಕ್ರೆಡಿಟ್ ಏನೂ ಬರಲಿಲ್ಲ, ನನ್ನ ಪ್ರಯತ್ನವನ್ನ ಕೂಡ ಅಲ್ಲಿ ತೋರಿಸುವಂತಹ ಪ್ರಯತ್ನ ಆಗಲಿಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ನನ್ನ ಸಹೋದ್ಯೋಗಿಗಳು ಇದನ್ನ ಒಪ್ಪಿಕೊಂಡಿದ್ರು ಅನ್ನೋದನ್ನ ಕೂಡ ಬರ್ಕೊಂಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಸ್ಮೃತಿ ವಾಹಿನಿಯಲ್ಲಿ ಪ್ರತಿ ಒಂದು ಪುಟವೂ ಕೂಡ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಡ್ತಾ ಇದೆ ಸ್ಮೃತಿ ವಾಹಿನಿಯಲ್ಲಿ ಅನ್ನುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಈ ಒಂದು ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಬಗ್ಗೆ ಸಾಕಷ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಮಾತುಗಳನ್ನ ಆಡ್ತಾರೆ, ಒಂದೊಂದು ರೀತಿಯ ಊಹಾಪೋಹಗಳು ಕೂಡ ಇದೆ. ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವ ರೀತಿಗೆ ಶ್ರಮ ಆಯ್ತು, ಯಾರು ಬಂದ್ರು, ಮಧ್ಯವರ್ತಿಗಳು ಏನಾಯ್ತು, ಇವೆಲ್ಲವೂ ಕೂಡ ಎಸ್.ಎಂ. ಕೃಷ್ಣ ಅವರು ಒಂದ್ ಕಡೆ ತಮ್ಮ ನೋವನ್ನ ಹೇಳ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಹಣದ ವಿಚಾರವನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿದಾರ. ಹಾಗಾದ್ರೆ ಹೇಗೆ? ನವಿತಾ ಜೈನ್ ಕಾಡುಗಳ ದಂತಚೋರ ವೀರಪ್ಪನ್ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿ 108 ದಿನಗಳ ಕಾಲ ಕಾಡಿನಲ್ಲಿ ಇಟ್ಕೊಂಡಿದ್ರು. ಅವ್ರನ್ನ ಅದು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆದಂತಹ ಅವಧಿಯಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಅಪಹರಣ ಆದಂತಹ ಸಂದರ್ಭದಲ್ಲಿ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣರವರು ನಿದ್ದೆಯನ್ನು ಕೂಡ ಮಾಡಿರಲಿಲ್ಲ ಅನ್ನೋದನ್ನು ಕೂಡ ಉಲ್ಲೇಖಿಸ್ತಾರೆ. ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಈ ಅಪಹರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಉದಾಸೀನತೆ ಕಾರಣ ಅಂತ ಹೇಳಿ ಗಂಭೀರ ಆರೋಪವನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ವೀರಪ್ಪನ ಅಟ್ಟಹಾಸ ಇದ್ದಾಗ ಸಂದರ್ಭದಲ್ಲಿ 2 ತಿಂಗಳ ಮೊದಲೇ ಗೃಹ ಇಲಾಖೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಾವು ತಮ್ಮ ಊರಿಗೆ ಗಾಜನೂರಿಗೆ ಹೋಗುವ ಸಂದರ್ಭದಲ್ಲಿ ನೀವು ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಮತ್ತು ಮಾಹಿತಿಯನ್ನ ಕೊಟ್ಟೆ ಹೋಗ್ಬೇಕಂತೇಳಿ ಸೂಚನೆಯನ್ನ ಕೊಟ್ಟಿದ್ರಂತ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದೆಲ್ಲ ಒಂದ್ ಕಡೆ ಉದಾಸೀನತೆಯಿಂದ ನಿರ್ಲಕ್ಷ್ಯತೆಯಿಂದ ಅದನ್ನ ತಾವು ಕಿವಿಗೆ ಹಾಕೊಳ್ಳಿಲ್ಲ. ಒಂದು ವೇಳೆ ಅವರು ಗಾಜನೂರಿಗೆ ಹೋಗುವ ಸಂದರ್ಭವನ್ನ ಹೇಳಿದ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಿದ್ವಿ ಅಂತ ಸಂದರ್ಭದಲ್ಲಿ ವೀರಪ್ಪನ್ ಅವ್ರನ್ನ ಅಪಹರಣ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನೇ ಪ್ರಮುಖವಾಗಿ ಹಲವಾರು ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಅದೇ ರೀತಿ ಹಲವಾರು ಸತ್ಯಗಳನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ಪುಸ್ತಕದಲ್ಲಿ ಮರೆಮಾಚಿದ್ದಾರೆ. ಸತ್ಯವನ್ನು ಕೂಡ ಹೇಳಲೆಲ್ಲ ಒಂದ್ ಕಡೆ ಹಿಂಜರಿಕೆಯನ್ನು ಮಾಡಿದ್ದಾರೆ. ಆದ್ರೆ ತಮ್ಮ ಬೆನ್ನನ್ನು ತಾವೇ ಕೆಲವೊಮ್ಮೆ ತಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಯ್ತು. ಆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನಲ್ಲಿ ಹಲವಾರು ಅಧಿಕಾರಿಗಳು ಸತ್ರು. ಅದರಲ್ಲಿ ಪ್ರಮುಖವಾಗಿ DF ಆಗಿದ್ದಂತ ದಕ್ಷ ಅಧಿಕಾರಿಯಾಗಿದ್ದಂತ ಶ್ರೀನಿವಾಸನ್ ರವರನ್ನ ವೀರಪ್ಪನ್ ರವರು ರುಂಡ ಮತ್ತು ಮುಂಡವನ್ನ ಬೇರ್ಪಡಿಸ್ತಾರೆ. ಅದನ್ನು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಕಮ್ಮನಿಯನ್ನೇ ಮಿಡಿದಿಲ್ಲ. ಅಲ್ಲದೆ ಸಲೀಂ ಸೇರಿದಂತ ಅನೇಕ ಅಧಿಕಾರಿಗಳಲ್ಲಿ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಸಿಬ್ಬಂದಿ ವರ್ಗ ಕೂಡ ಮೃತರಾದ್ರು. ಅದರ ಬಗ್ಗೆ ಕೂಡ ಎಲ್ಲೂ ಕೂಡ ನೆನೆಸ್ಕೊಂಡಿಲ್ಲ. ಜೊತೆಗೆ ಪ್ರಮುಖವಾಗಿ ಶಂಕರ್ ಬಿದ್ರಿ ಸೇರಿದಂತೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಸೇರಿದಂತೆ ಅನೇಕ ಅಧಿಕಾರಿಗಳು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ವೀರಪ್ಪನ್ನ ತಂಡವನ್ನ ಒಂದಷ್ಟು ಕಡಿಮೆ ಮಾಡ್ಲಿಕ್ಕೆ ಅವರೇ ಕಾರಣ ಆದ್ರೆ, ಅವನ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಅವರ ಕಾರಣ ಆದ್ರು. ಅವರ ಅಷ್ಟು ಸಹಚರರನ್ನ ಹತ್ಯೆಗೈದ್ರು, ಮತ್ತ ಅರೆಸ್ಟ್ ಮಾಡಿದ್ರು. ಇದು ಕೂಡ ಎಲ್ಲ ಒಂದ್ ಕಡೆ ವೀರಪ್ಪನ ಶಕ್ತಿ ಕುಂದಲಿಕ್ಕೆ ಕಾರಣವಾಯಿತು ಕೊನೆಯ ದಿನಗಳಲ್ಲಿ ಅನ್ನೋದು ಕೂಡ ಒಂದು ಮಾತು. ಆದ್ರೆ ಎಸ್.ಎಂ. ಕೃಷ್ಣ ಅದು ಯಾವುದನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಪ್ರಮುಖವಾಗಿ ನವಿತಾ ಜೈನ್ ಎಸ್.ಎಂ. ಕೃಷ್ಣರವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆಲ್ಲ ಒಂದ್ ಕಡೆ ಬೇಸರದ ಮಾತನ್ನ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆ ನಂತರ ವಿಧಾನಸೌಧದಲ್ಲಿ ಒಂದು ಕಿಕ್ಕಿರಿದ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಕೂಡ ಎಸ್.ಎಂ. ಕೃಷ್ಣ ಮತ್ತು ಸರ್ಕಾರದ ನೆರವು ಮತ್ತು ಸರ್ಕಾರ ತಮ್ಮನ್ನು ಬಿಡಿಸ್ಕೊಂಡು ಬಂತು ಮತ್ತು ಎಸ್.ಎಂ. ಕೃಷ್ಣರವರ ಸಹಾಯ ಆಯ್ತು ಅಂತ ಎಲ್ಲೂ ಕೂಡ ಒಂದು ಅಕ್ಷರವನ್ನು ಮಾತಾಡಲಿಲ್ಲ ಅನ್ನೋದನ್ನ ನೋವನ್ನ ಕೂಡ ಮತ್ತು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಅವರು ಬೇಕಂತಲೇ ಹೇಳಲಿಲ್ಲ ಅಥವಾ ಮರೆತು ಹೇಳಲಿಲ್ಲ ಅನ್ನೋದನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ. ಒಟ್ಟಾರೆ ವೀರಪ್ಪನಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆನ ಮಾಡಿಸಿದ್ದು ಎಲ್ಲ ಒಂದ್ ಕಡೆ ನನಗೆ ಕ್ರೆಡಿಟ್ ಸಿಗ್ಲಿಲ್ಲ ಅನ್ನೋದನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಡಾಕ್ಟರ್ ರಾಜ್ ಅಪಹರಣದ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಇದು ಡಾಕ್ಟರ್ ರಾಜ್ ರವರನ್ನ ಬಿಡುಗಡೆ ಸಂದರ್ಭದಲ್ಲಿ 50 ಕೋಟಿ ಹಣವನ್ನು ನೀಡಿದ್ರು ಅನ್ನೋದು ಅದು ಜನಜನಿತ. ಯಾಕಂತ ಹೇಳಿದ್ರೆ ಅದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಸಿಕ್ಕಿದ್ದು. ಅಂದಿನ DGP ಆಗಿದ್ದಂತ ಕೆ ದಿನಕರನ್ ಕೂಡ ತಮ್ಮ ವೀರಪ್ಪನ್ ಪ್ರೈಸ್ ಕ್ಯಾಚ್ ರಾಜ್ಕುಮಾರ್ ಅನ್ನೋ ಒಂದು ಇಂಗ್ಲಿಷ್ ಅವತರಣ ಪುಸ್ತಕದಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ರೆ ಯಾವ ರೀತಿ ದುಡ್ಡು ಆಯ್ತು, ಎಷ್ಟು ಕೋಟಿ ದುಡ್ಡು ಆಯ್ತು, ಎಸ್.ಎಂ. ಕೃಷ್ಣ ಅಳಿಯ ದಿವಂಗತ ಸಿದ್ಧಾರ್ಥರವರು ಯಾವ ರೀತಿ ಹಣವನ್ನ ತಲುಪಿಸಿದ್ರು, ಯಾರ ಮುಖಾಂತರ ತಲುಪಿಸಿದ್ರು ಅಂತ ಕೂಡ ಬಹಿರಂಗವಾಗಿತ್ತು. ಜೊತೆಗೆ ಅದಕ್ಕೆ ಸಾಕ್ಷಿಯಂತೆ ಅಂದಿನ ACP ಆಗಿದ್ದಂತ ಸಂಗ್ರಾಮ್ ಸಿಂಗ್ ಕೂಡ ನಾನು ವೀರಪ್ಪನ್ ರವರಿಗೆ ಹಣವನ್ನ ಕೊಟ್ಟು ಬಂದೆ ಎಸ್.ಎಂ. ಕೃಷ್ಣರವರು ಸೂಚನೆಯಂತೆ ಅಂತ ಹೇಳಿ ಕೂಡ ಆರೋಪವನ್ನು ಮಾಡಿದ್ರೆ, ಆದ್ರೆ ಅದು ಯಾವುದನ್ನು ಕೂಡ ಉಲ್ಲೇಖವನ್ನು ಮಾಡಿಲ್ಲ. ತಮ್ಮ ಬೆನ್ನನ್ನು ತಾವೇ ಪರೋಕ್ಷವಾಗಿ ತಟ್ಟಿಕೊಂಡಿದ್ದಾರೆ. ಆದ್ರೆ ಆ
ಆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಜನರು ಕೆಲಸ ಮಾಡಿದ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಅವ್ರು ಯಾರ ಹೆಸರನ್ನು ಕೂಡ ಎತ್ತಿಲ್ಲ. ಒಟ್ಟಲ್ಲಿ ಈ ಸ್ಮೃತಿ ವಾಹಿನಿ ಎಲ್ಲ ಒಂದ್ ಕಡೆ ನೋಡ್ತಾ ಗಮನಿಸ್ತಾ ಹೋದ್ರೆ ಎಸ್.ಎಂ. ಕೃಷ್ಣರವರು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳಲು ಕೊನೆಯ ದಿನಗಳಲ್ಲಿ ಬರ್ಸಿರ್ತಕ್ಕಂಥ ಆತ್ಮಚರಿತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸಲಾಗುತ್ತಾ ಅನ್ನುವ ಬ್ರೇಕಿಂಗ್ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. 3 ಬಿಗ್ ಬ್ರೇಕಿಂಗ್ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ಅನ್ನ ನೋಡೋದಾದ್ರೆ ಡಿಕೆಶಿಗೆ ಒಲಿಯುತ್ತಾ ಅದೃಷ್ಟ. ಅಧ್ಯಕ್ಷ ಪಟ್ಟಕ್ಕೇರಲು ಡಿಕೆ ಮಾಡಿದ್ದೇನು, ಕೊಕ್ಕೆ ಹಾಕಿ ಕೂತಿದ್ದಾರೆ ಆ ನಾಯಕ. ಅದು ಟಗರು ಅಲ್ಲ, ಮತ್ಯಾರು ಗೊತ್ತಾ? ಡಿಕೆ ಶಿವಕುಮಾರ್ ಹೆಗಲಿಗೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸಲಾಗುತ್ತಾ? ಡಿಕೆಶಿ ಜೊತೆ ಎಂಬಿ ಪಾಟೀಲ್, ಮುನಿಯಪ್ಪ ಫೈಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರಲು ರೇಸ್ ಅಲ್ಲಿ ಈಗ ಮೂವರಿದ್ದಾರೆ. ಕೆಪಿಸಿಸಿ ಸಾರಥ್ಯ ಯಾರ ಪಾಲಿಗೆ? ಟ್ರಬಲ್ ಶೂಟರ್ ಆಗಿರುವಂತಹ ಡಿಕೆಶಿ ಪಾಲಿಗ. ಡಿಕೆಶಿ ಜೊತೆ ಎಂಬಿ ಪಾಟೀಲ್ ಹಾಗೇನೆ ಮುನಿಯಪ್ಪ ಕೂಡ ಫೈಟ್ ಅಲ್ಲಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರೋದಕ್ಕೆ ರೇಸ್ ಅಲ್ಲಿ ಮೂವರು ನಾಯಕರು ಈಗ ರೆಡಿ ಆಗಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಇನ್ನೂ ಕೂಡ 3 ವರ್ಷ ಇದೆ. ಸದ್ಯಕ್ಕೆ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋದ್ರೆ ಸಾಕು. ಚುನಾವಣೆ 6 ತಿಂಗಳಿರುವಾಗ ಬೇಕು ಖಡಕ್ ಲೀಡರ್. ಆದ್ರೆ ಚುನಾವಣೆಗಾಗಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅಧೋಗತಿಗೆ ಇಳಿದು ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಸೊ ಪಕ್ಷ ಸಂಘಟನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತವರೊಬ್ಬರು ಸಮರ್ಥ ನಾಯಕರಾಗಬೇಕು. ಸಮರ್ಥ ನಾಯಕ ಬೇಕು ಈಗಲೇ ಅಂತ ಹೇಳಿ ಅಂತಹ ಸಮರ್ಥ ನಾಯಕನಿಗೆ ಪಟ್ಟ ಕಟ್ಟೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಲಾಗಿದೆಯಂತೆ. ಸೊ ಯಾರಾಗ್ತಾರೆ ಕೆಪಿಸಿಸಿ ಸಾರಥಿ? ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಅಂತಹ ಸಮರ್ಥ ಅಂದ್ರೆ ಅದು ಡಿಕೆ ಶಿವಕುಮಾರ್. ಹಣಬಲ, ಜನಬಲ, ಮಾತಿನ ಬಲ, ಜಾತಿ ಬಲ ಇರುವಂತಹ ನಾಯಕ ಡಿಕೆಶಿ. ಬಿಟ್ರೆ ಇವೆಲ್ಲ ಇರುವ ನಾಯಕ ಅಂದ್ರೆ ಎಂಬಿ ಪಾಟೀಲ್. ಇಬ್ಬರು ಕೂಡ ಪ್ರಬಲ ಸಮುದಾಯಗಳ ಸಮರ್ಥ ನಾಯಕರು. ಇಬ್ಬರಲ್ಲಿ ಮುಂಚೂಣಿಯಲ್ಲಿರೋದು ಡಿಕೆ ಶಿವಕುಮಾರ್ ಅವರ ಹೆಸರು. ಡಿಕೆಶಿಗೆ ಪಟ್ಟ ಕಟ್ಟೋದಕ್ಕೆ ಕೆಲ ಹಿರಿಯ ನಾಯಕರು ಕೂಡ ಒಪ್ತಾ ಇಲ್ವಂತೆ. ಯಾಕಂದ್ರೆ ಶಿವಕುಮಾರ್ ಮೇಲೆ ಆಲ್ರೆಡಿ ಇಡಿ, ಐಟಿ, ಸಿಬಿಐ ತೂಗತಿ ನೇತಾಡ್ತಾ ಇದೆ. ಅಧ್ಯಕ್ಷರಾಗ್ತಾ ಇದ್ದಂತೆ ಮತ್ತೆ ಅರೆಸ್ಟ್ ಆದ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು, ಡ್ಯಾಮೇಜ್ ಆಗತ್ತೆ. ಹೀಗಾಗಿ ರಿಸ್ಕ್ ಬೇಡ ಅನ್ನೋದು ಹಿರಿಯರ ಸಲಹೆ. ಹಾಗಾದ್ರೆ ಮತ್ತೊಬ್ಬ ನಾಯಕನಿಗಿರುವಂತಹ ಕ್ವಾಲಿಟೀಸ್ ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ಎಂಬಿ ಪಾಟೀಲ್. ಮಾಜಿ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ಗೆ ಲಿಂಗಾಯತ ಸಮುದಾಯದ ಬಲ ಕೂಡ ಇದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರಭಾವ ಕೂಡ ಇದೆ. ದಕ್ಷಿಣ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ರೀತಿಯ ಪ್ರಭಾವ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೊಬ್ಬ ನಾಯಕ ಅಧ್ಯಕ್ಷ ರೇಸ್ ಅಲ್ಲಿರೋದು ಕೆಎಚ್ ಮುನಿಯಪ್ಪ. ಹಿರಿಯ ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು. ಮುನಿಯಪ್ಪ ಅವರಿಗೆ ಅಗ್ರೆಸಿವ್ನೆಸ್ ಇಲ್ಲ, ಅಲ್ಲೂ ಕೂಡ ಮಾಸ್ ಲೀಡರ್ ಅಲ್ಲ, ಪ್ರಬಲ ಸಮುದಾಯದ ಬೆಂಬಲವೂ ಕೂಡ ಇಲ್ಲ. ಹಾಗಾಗಿ ಕೆಪಿಸಿಸಿ ಸಾರಥ್ಯ ಡಿಕೆ ಶಿವಕುಮಾರ್ ಅವರ ಪಾಲಾಗತ್ತಾ ಅಥವಾ ಈಗಾಗಲೇ ಒಂದು ರೀತಿಯಲ್ಲಿ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಎಂಬಿ ಪಾಟೀಲ್ ಅವರ ಪಾಲಿಗೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸಲಾಗತ್ತಾ? ಮಾಸ್ ಲೀಡರ್ ಯಾರಾಗ್ತಾರೆ? ಯಾರಿಗೆ ಈ ಒಂದು ಕೆಪಿಸಿಸಿ ಸಾರಥ್ಯವನ್ನ ನೀಡಲಾಗತ್ತೆ, ಸಾರಥ್ಯವನ್ನ ಕೊಡ್ಲಾಗತ್ತೆ? ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಡಿಕೆ ಶಿವಕುಮಾರ್ಗೆ ಇಬ್ಬರು ಪ್ರಬಲ ಪೈಪೋಟಿಯನ್ನ ಕೊಡ್ತಿದ್ದಾರೆ. ಬಟ್ ಆ ಒಂದು ಪೈಪೋಟಿ ಸಾಕಾಗತ್ತಾ? ಡಿಕೆ ಶಿವಕುಮಾರ್ಗೆ ಜಾತಿ ಬಲ, ಜನಬಲ, ಹಣಬಲ, ಮಾತಿನ ಬಲ ಎಲ್ಲವೂ ಕೂಡ ಇದೆ. ಜೊತೆಗೆ ಎಂಬಿ ಪಾಟೀಲ್ ಅವರಿಗೂ ಕೂಡ ಆ ತರದ ಕ್ವಾಲಿಟೀಸ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಕೆಪಿಸಿಸಿ ಸಾರಥಿ ಯಾರಾಗ್ತಾರೆ? ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಅವರನ್ನೇ ಕಂಟಿನ್ಯೂ ಮಾಡಲಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸೈಡ್ಗೆ ಇದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಷರತ್ತುಗಳನ್ನ ಇಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ನನ್ನ ನೇತೃತ್ವದಲ್ಲೇ ನಡಿಬೇಕು, ನಾನೇ ನಡೆಸಬೇಕು ಅನ್ನುವಂತಹದ್ದನ್ನ ಕೂಡ ವೇಣುಗೋಪಾಲ್ ಅವರಿಗೆ ಹೇಳಿದ್ದಾರೆ. ಅನ್ನೋದರ ಜೊತೆಗೆ ಡಿಕೆ ಶಿವಕುಮಾರ್ಗೆ ಕೆಪಿಸಿ ಸಾರಥ್ಯವನ್ನು ವಹಿಸೋದಕ್ಕೆ ಯಾವ ರೀತಿಯ ಚಿಂತನೆಗಳು ನಡೆದಿದೆ, ಯಾವ ರೀತಿಯ ಕ್ವಾಲಿಟೀಸ್ ಅನ್ನ ಇಟ್ಕೊಂಡಿದ್ದಾರೆ?
ಕವಿತಾ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟ ಬಳಿಕ ಆ ಒಂದು ಹುದ್ದೆಗೆ ಯಾರನ್ನ ತರಬೇಕು ಅಂತಕ್ಕಂಥ ಒಂದು ಚಿಂತೆ ಕಾಂಗ್ರೆಸ್ ನಡೆದಿತ್ತು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಸಾಕಷ್ಟು ಒಂದು ಇದರ ಬಗ್ಗೆ ಅಭಿಪ್ರಾಯ ಕಲೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಧುಸೂದನ್ ಮಿಸ್ತ್ರಿ ಅವರು ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ನಾಯಕರ ಒಂದು ಅಭಿಪ್ರಾಯಗಳನ್ನ ಪಡೆದು ದೆಹಲಿಗೆ ತೆರೆದಿರ್ತಕ್ಕಂತಹ ಮಧುಸೂದನ್ ಮಿಸ್ತ್ರಿ ಅವರು ಒಂದು ಅಭಿಪ್ರಾಯವನ್ನ ಅಂದ್ರೆ ನಾಯಕರು ನೀಡಿರ್ತಕ್ಕಂಥ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಅಂತಿಮವಾಗಿ ಒಬ್ಬ ಬಲಿಷ್ಠ ನಾಯಕರನ್ನ ಮತ್ತು ಸಮರ್ಥ ನಾಯಕರನ್ನ ಆರ್ಥಿಕವಾಗಿ ಪಕ್ಷವನ್ನ ಮುನ್ನಡೆಸಬೇಕು ಮತ್ತು ಕಾರ್ಯಕರ್ತರನ್ನ ಸಂಘಟಿಸತಕ್ಕಂಥ ಮತ್ತು ಕಾರ್ಯಕರ್ತರಲ್ಲಿ ಹುಮ್ಮಸ್ ಮೂಡಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೆದಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಮರ್ಥ ನಾಯಕ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಹೈಕಮಾಂಡ್ ಅಲ್ಲಿ ವ್ಯಕ್ತವಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ನಡೆದಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಕಳೆದ ದಿವಸ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ವೇಣುಗೋಪಾಲ್ ದಿನೇಶ್ ಗುಂಡೂರಾವ್ ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿದ್ರು ಎನ್ನಲಾಗಿದ್ದು, ಅದರಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಮುಂದೆ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವೇಣುಗೋಪಾಲ್ ಮುಂದೆ ಇಟ್ಟಿದ್ದಾರೆ, ಕಂಡೀಷನ್ ಹಾಕಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ನ ಮಾಡ್ಬೇಕಾ ಅಥವಾ ಬೇರೆ ಒಬ್ಬ ನಾಯಕರನ್ನ ಒಂದು ಆ ಹುದ್ದೆಗೆ ಕರೆತರಬೇಕಾ ಅಂತಕ್ಕಂಥ ಒಂದು ಚಿಂತನೆ ಕೂಡ ಕಾಂಗ್ರೆಸ್ ನಲ್ಲಿ ನೆಲೆ ಊರಿದೆ. ಅಂದ್ರೆ ಎಂ.ಬಿ. ಪಾಟೀಲ್ ಅವ್ರನ್ನ ಕರೆತಂದ್ರೆ ಹೇಗಿರುತ್ತೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆತಂದ್ರೆ ಹೇಗಿರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಆರಂಭವಾಗಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಮೇಲೆ ಸಾಕಷ್ಟು ಒಂದು ಪ್ರಕರಣಗಳಿದ್ದು ಅದು ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ತರಬಹುದು ಅಂತಕ್ಕಂಥ ಒಂದು ಆತಂಕ ಕೂಡ ಹೈಕಮಾಂಡ್ ನಲ್ಲಿ ಇದೆ. ಹೀಗಾಗಿ ಎಂ.ಬಿ. ಪಾಟೀಲ್ ಅವರು ಅಂತಂದ್ರೆ ಸೂಕ್ತ ವ್ಯಕ್ತಿ ಎಂ.ಬಿ. ಪಾಟೀಲ್ ಆಗ್ತಾರ ಅಥವಾ ಚುನಾವಣಾ ವೇಳೆಗೂ ಕೂಡ ಒಬ್ಬ ನಾಯಕರನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಬೇಕು ಅಂತಕ್ಕಂಥ ಚಿಂತನೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇದೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ ಡೀಟೇಲ್ಸ್ಗೆ. ಮತ್ತೊಂದು ಬಿಗ್ ಬ್ರೇಕಿಂಗ್ ಅಲ್ಲಿ ಖಾಕಿ ಮುಂದಾಳತ್ವದಲ್ಲೇ ಬಡ್ಡಿ ದಂಧೆ ನಡೀತಾ ಇದೆಯಾ, ಎಲ್ಲಿ ಏನು ಅನ್ನೋದನ್ನ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ಖಾಕಿ ಮೀಟರ್ ಬಡ್ಡಿ ದಂಧೆ, ಖಾಕಿ ಮುಂದಾಳತ್ವದಲ್ಲೇ ನಡೀತಾ ಇದೆಯಾ ಬಡ್ಡಿ ದಂಧೆ? ಪೊಲೀಸರೇ ನಡೆಸ್ತಿದಾರ ಮೀಟರ್ ಬಡ್ಡಿ ದಂಧೆ? ಬಡ್ಡಿ ಹಣ ಕೊಡದಿದ್ರೆ ಹೆಣ ಎತ್ ಬಿಡ್ತೀನಿ ಅಂತ ಹೇಳಿ ಖಾಕಿ ಧಮ್ಕಿಯನ್ನ ಹಾಕ್ತಾ ಇದೆ. ಹಾಗಾದ್ರೆ ಪೊಲೀಸರೇ ಈ ದಂಧೆಯನ್ನ ನಡೆಸ್ತಾ ಇದ್ದಾರ? ಮೀಟರ್ ಬಡ್ಡಿ ದಂಧೆ ನಡೆಸೋದ್ರ ಹಿಂದೆ ಇರೋದು ಪೊಲೀಸರ? ಬಡ್ಡಿ ಹಣ ಕೊಡದಿದ್ರೆ ಹೆಣ ಎತ್ ಬಿಡ್ತೀನಿ ಅಂತ ಹೇಳಿ ಖಾಕಿ ಧಮ್ಕಿಯನ್ನ ಹಾಕ್ತಾ ಇದೆ. ಇದು ಕೊಪ್ಪಳದ ಗಂಗಾವತಿಯಲ್ಲಿ ನಡೆದಿರಾ ಇರುವಂತಹ ಘಟನೆ. ಖಾಕಿ ಮೀಟರ್ ಬಡ್ಡಿ ದಂಧೆ ತೊಡಗಿಸಿಕೊಂಡಿರೋದು ಪೊಲೀಸಪ್ಪ. ನಿನ್ನ ಹಣ ಎತ್ತೀನಿ ಅಂತ ಆವಾಜ್ ಹಾಕಿರೋದು ಪೊಲೀಸಪ್ಪ. ಧಮ್ಕಿ ಹಾಕಿದ ವಿಡಿಯೋ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಗಂಗಾವತಿಯ ನಗರ ಠಾಣೆ ಪೊಲೀಸ್ ಪೇದೆ ಮಂಜುನಾಥ್ ಆವಾಜ್ ಅನ್ನ ಹಾಕಿರೋದು. ನಡು ರಸ್ತೆಯಲ್ಲೇ ಜೀವ ಬೆದರಿಕೆ ಹಾಕಿದ್ದಾರೆ ಈ ಒಂದು ಪೊಲೀಸ್ ಪೇದೆ. ಪೇದೆಯ ಧೈರ್ಯದ ಹಿಂದೆ ಇರೋದು ಹಿರಿಯ ಅಧಿಕಾರಿಯ ಶ್ರೀರಕ್ಷಣಾ ಅನ್ನುವ ಪ್ರಶ್ನೆ ಕೂಡ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ವಿಡಿಯೋವನ್ನ ಗಮನಿಸಬಹುದು. ನಡು ರೋಡ್ ಅಲ್ಲಿ ಯಾವ ರೀತಿಯಾಗಿ ಧಮ್ಕಿಯನ್ನ ಹಾಕ್ತಾ ಇದ್ದಾನೆ ಈ ಪೊಲೀಸಪ್ಪ ಮಂಜುನಾಥ್ ಅನ್ನೋದನ್ನ. ನೀನ್ ಹೆಂಗೆ ಕೇಳಿದ್ಲೆ ಹೋಗಿ ಬಿಡು, ಪಾಪ ಪರಿಸ್ಥಿತಿ ಎಲ್ಲರಿಗೂ ತ್ರಾಸ ಇರುತ್ತೆ. ನಿನ್ನ ನೀವು ರೋಜ್ ಸಾಬ್ರ ಬೆಟ್ಟ ಕಾಕಿ ಸಿಗೋರು ನನಗೆ ಅಲ್ಲಿ ಎದುರು ಸಂಬಂಧಿಕ ಎಲ್ಲ ಹೋಗ್ಬಿಡಿಕೆ ನಿನ್ ರಿಲೇಷನ್ ಅಲ್ಲೇ ನನಗೆ ರಂಗ ದೊಡ್ಡ ವಿ ಐ ಪಿ ಅಲ್ಲೇ ಅಷ್ಟು ಕೊಡಲೇ ಫೋನ್ ಮಾತಾಡ್ತೀನಿ ನಾನು. ನನಗೆ ನೋವಿದೆ, ನಾನು ನೋವಿಟ್ಟ ಮೇಲೆ ಅಂದಿರ್ತೀನಿ ನಾನು. ನನಗೆ ಯಾರು ಕೊಡ್ತೀನಿ? ನಾನು ಸಂಬಂಧಿಕ ಅಂದಿ ನನಗೆ 1 ಗಂಟೆ ಬರ್ಬೇಕು ನೀನು. 1 ಗಂಟೆಗೆ 3 ತಿಂಗಳು ಏನು ಕುಣಿಗಾಸಿ ಎಲ್ಲ ನೀನು ಹೆಣ ಹತ್ತೀನಿ ನಿನ್ನ ತೂಕೋ, ನಿನ್ನ ಹೆಣ ಹತ್ತೀನಿ ನಾನು. ಏನೋ ನನಗೆ ಪ್ರೀತಿ ಮಾತಾಡೋದಕ್ಕೆ ಗೊತ್ತಾಯ್ತು. 6 ದಿನ ಟೈಮ್ ಕೊಟ್ಟಿದ್ದೆ ನಿನಗೆ. ನೀನು ಹೆಂಗೆ ಹೇಳಿದೆ ಅಂತ ಕೇಳಿ ನಾನು. ಹೋಗ್ಲಿ ಬಿಡು ತ್ರಾಸ ಇರ್ತಾವ ಮನುಷ್ಯನಿಗೆ ಅಂತಂದು. ನೋಡಿದ್ರಲ್ಲ, 1 ಗಂಟೆ ಒಳಗೆ ಬರೆದಿದ್ರೆ ಕಥೆನೇ ಬೇರೆ ಆಗತ್ತೆ ಅಂತ ಯಾವ ರೀತಿಗೆ ಆವಾಜನ್ನ ಹಾಕ್ತಾನೆ ಅಂತ ಹೇಳಿ. ಯಾವಾಗ್ಲೂ ಮಫ್ತಿಯಲ್ಲೇ ಇರೋ ಈ ಪೊಲೀಸ್ ಪೇದೆ ಮಂಜುನಾಥ್ 16 ವರ್ಷಗಳಿಂದ ಗಂಗಾವತಿಯಲ್ಲಿ ಠಿಕಾಣಿಯನ್ನ ಕೂಡ ಹೂಡಿದ್ದಾನೆ ಈ ಪೇದೆ. ಬೇರೊಬ್ಬರ ಮುಖಾಂತರ ಮೀಟರ್ ಬಡ್ಡಿ ನಡೆಸ್ತಾ ಇರುವಂತಹ ಈ ಒಂದು ಖಾಕಿಗೆ ಬ್ರೇಕ್ ಹಾಕಬೇಕಾದವರು ಯಾರ್ಯಾರಿದ್ದಾರೆ ಮೀಟರ್ ಬಡ್ಡಿ ದಂಧೆಗೆ, ಅವರೇ ಈ ಮೀಟರ್ ಬಡ್ಡಿ ದಂಧೆಯನ್ನ ನಡೆಸ್ತಾ ಇರೋದು ನಿಜವಾಗ್ಲೂ ಕೂಡ ದುರಂತ ಅಂತ ಹೇಳ್ಬೇಕಾಗತ್ತೆ. ಹೋಗಿ ಬಿಡು, ಪಾಪ ಪರಿಸ್ಥಿತಿ ಎಲ್ಲರಿಗೂ ತ್ರಾಸ ಇರುತ್ತೆ. ಇದೇ ಇವತ್ತಿನ 3 ಬಿಗ್ ಬ್ರೇಕಿಂಗ್. ಈಗ ಹಣದ ಟೈಮಲ್ಲಿ ಕಾಳಹಸ್ತಿಯಲ್ಲಿ ಚಮತ್ಕಾರ ನಡೀತಾ ಇದೆಯಾ ಅನ್ನೋದ್ರ ಕುರಿತಾದಂತಹ ಓಂ ಹ್ರೀಂ ಕ್ರೀಂ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್